स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आज जो हम मौजूद हैं मुद्देबिहार तालुका के सेंट्रल बस स्टैंड में, यहाँ पे देख सकते हैं कि पूरी तरह से बस की सेवा बंद नजर आ रही है, क्योंकि यहाँ पर कर्नाटक सरकार की ओर से ड्राइवरों की यूनियन की ओर से जो इनकी डिमांड थी, इस डिमांड को पूरा ना करने की वजह से ड्राइवर और कंडक्टरों की ओर से पूरी तरह से बस बंद का ऐलान किया गया है। तो आप देख सकते हैं कि यहाँ पे लोगों को और स्टूडेंट को, यात्रियों को, आने जाने वालों को काफी दिक्कतों का सामना करना पड़ रहा है। तो आइए हम इन्हीं से जानने की कोशिश करते हैं। ಸರ್ ಏನಂತಂದ್ರೆ ಈಗ ನೋಡ್ರಿ ನಮ್ದು ಊರು ಮುರಾಳ್ ಹಿರೇಮರಾಳ್, ಅಲ್ಲಿಂದ ಬಂದ್ವಿ ನಾವು. ಈಗ ಯಾವ್ದೋ ಬಸ್ ಇಲ್ಲ ಇಲ್ಲಿ ಹೋಗಿ ವಾಪಸ್ ಹೋಗಕ್ಕೆ. ಈಗ ನೋಡ್ತಾ ಇದ್ದೀವಿ ಸರ್, ಯಾವ್ದು ಬಸ್ ಸಿಗುತ್ತೆ ಅಂತ ನೋಡ್ತಾ ಇದೀವಿ. ತುಂಬಾ ನಾವೀಗ ನಮ್ದು ಹಿರೇಮರಾಳ್ ನಮ್ದು ಇದೆ, ಹಿರೇಮರಾಳ್ ಬಂದಿದ್ವಿ. ತುಂಬಾ ಈಗ ವಾಪಸ್ ಊರಿಗೆ ಹೋಗ್ಬೇಕು, ಕಷ್ಟ ಆಗಿದೆ. ಏನ್ ಮಾಡೋದು, ಬಸ್ ಇಲ್ಲ. ಪ್ರೈವೇಟ್ ಬಸ್ಗಳು, ಪ್ರೈವೇಟ್ ಏನ್ ಗಾಡಿಗಳು ಇಲ್ಲ ಜಾಸ್ತಿ ಹೇಳ್ತಾರೆ ಸರ್ ರೇಟು. ನಮ್ಮ ಊರಿಗೆ 15 ರೂಪಾಯಿ ಟಿಕೆಟ್ ಇದೆ, 50 ರೂಪಾಯಿ ಕೇಳ್ತಾ ಇದಾರೆ. ಏನ್ ಮಾಡೋದು ಹೇಳಿ? ಮತ್ತೆ ಸರ್ಕಾರ ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳ ಸರ್, ಈ ತರ ಸ್ಟ್ರೈಕ್ ಒಳಗಿದಪ್ಪ, ಅವ್ರದ್ದು ಏನಿದೆ ಬೇಡ ಗೀಡರ್ಸ್ರಿ, ಇಲ್ಲ ಅಂದ್ರೆ ನಮ್ಗೆ ಅದೇ ಗಾಡಿನ ಪ್ರೈವೇಟ್ ತರ ಅದೇನ್ ರೇಟ್ ಇದೆ ಅದೇ ಗಾಡಿಯಲ್ಲಿ ಬಿಡಿ ಅಂತ ಕೇಳ್ತಾ ಇದೀವಿ. ನಮ್ದು ಗುರುರಾಜ್ ಕುಲಕರ್ಣಿ ಅಂತ ಹೇಳಿ. ಸರ್ಕಾರಕ್ಕೆ ಈಗಾಗ್ಲೇ ಏನದ ಇವ್ರು ಹೇಳಿರ್ಬೇಕಲ್ರಿ, ನಾವು ಇಂತ ಡೇಟಿಗೆ ನಾವು ಮುಷ್ಕರ ಇಡ್ತೀವಿ ಮತ್ತು ಏನದ ನಾವು ನೌಕರಿ ಮೇಲೆ ಬರಂಗಿಲ್ಲ ಅಂತೇಳಿ ಸರ್ಕಾರಕ್ಕೆ ಇವ್ರು ಮೊದ್ಲು ಅಡ್ವಾನ್ಸ್ ಏನಾರ ತಿಳಿಸಿರ್ಬೇಕಲ್ರಿ, ತಿಳಿಸ್ಯಾರ. ಮತ್ತೀಗ ಈ ನೌಕರದಾರ ಏನ್ ತಪ್ಪದ? ತಗೋಬೇಕಿತ್ತು. ಶಿವಲಿಂಗಪ್ಪ ಬಂದ್ರಿ ನಾವ್ರೆ ಕೂಡ್ಲ ಸಂಘದಿಂದ ಬಂದೇವ್ರಿ. ಕೂಡ್ಲ ಸಂಘದಿಂದ ಈಗ ಹೋಗುದ್ ಹೆಂಗ ಅಂತಂದ್ರೆ, ಬೈಕ್ ಇದ್ದವ್ರು ಬೈಕ್ ಮೇಲೆ ಹೋಗ್ತಾರ್ರಿ, ಬೈಕ್ ಇಲ್ಲಾರ್ದವ್ರು ಹಳ್ಳಿ ಮಂದಿ ಇಲ್ಲೇ ಕುಂತಾರ್ರಿ. ಇವತ್ತ ಬಸ್ ಇಲ್ಲಾರ್ಕ ಸುಮ್ನೆ ಅಲ್ಲೇ ಮಂದಿ ಕುಂತಾರ್ರಿ. ಇದಕ್ಕ ಏನೈತಿ, ಅವ್ರು ಬಸ್ ಏನೈತಿ ಗೌರ್ಮೆಂಟ್ ನವ್ರ ಪೇಮೆಂಟ್ ಜಾಸ್ತಿ ಮಾಡ್ಬೇಕು, ಬಸ್ ಬಿಡ್ಬೇಕ್ರಿ ಅವ್ರು ಬಸ್ನವ್ರಿಗೆ. ಹಾ, ಡ್ರೈವರ್ ಕಂಡಕ್ಟರ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕ್ರಿ ಅಂದಾಗ ಅವ್ರ ಬಿಡ್ತಾರ್ರಿ. ಮತ್ ಪೇಮೆಂಟ್ ಜಾಸ್ತಿ ಇಲ್ಲ ಅಂತಂದಾಗ ಅವ್ರ ಹೆಂಗ್ ಡ್ಯೂಟಿ ಮಾಡ್ತಾರ ಹೇಳ್ರಿ ನೋಡೋಣ. ಈಗ ಅವ್ರ ಬಸ್ ಬಂದ ಎಷ್ಟು ತೊಂದ್ರೆ ಐತಿ ನೋಡ್ರಿ, ಎಲ್ಲಾ ಜನ ಹೆಂಗ್ ಕೂತಾರ ನೋಡ್ರಿ ಇಲ್ಲೆಲ್ಲ, ಹೌದಿಲ್ರಿ? ಅದ್ರ ಸಂಬಂಧ ಪೇಮೆಂಟ್ ಅವ್ರ ಜಾಸ್ತಿ ಕಂಡಕ್ಟರ್ ಅವ್ರ ಪೇಮೆಂಟ್ ಜಾಸ್ತಿ ಮಾಡ್ಬೇಕು, ನಮ್ಮ ಬಸ್ಸಿಂದ ಏನೈತಿ ಅನುಕೂಲ ಮಾಡ್ಕೊಡ್ಬೇಕು. ಹಾ, ನಮ್ಮ ಹೆಸರು ನಂದಿನಿ. ನಾವು ಕೂಡಲ ಸಂಘಮಿಲಿಂದ. ಈಗ ನಮ್ದ್ ಬೈಕ್ ಐತ್ರಿ, ಈಗ ನಮಗ್ ಬೈಕ್ ಐತಿ, ಉಳ್ಕೆದವ್ರ ಬೈಕ್ ಇಲ್ಲ ಏನ್ ಮಾಡ್ಬೇಕ್ರಿ? ಅವ್ರಿಗೆ ತೊಂದ್ರೆ ಆಗತ್ತಲ್ಲ. ಈಗ ನಮ್ ಬೈಕ್ ಐತಿ ಸರಿ ಹೋಯ್ತು, ಬೈಕ್ ಇರ್ಲಿಕ್ಕಂದ್ರೆ ನಾವ್ ಇಲ್ಲೇ ಕುಂದಿರ್ಬೇಕಲ್ಲ. ಬೆಳಗ್ಗೆ ಒಂದು ಸ್ಕೂಲ್ ಮಕ್ಕಳಿಗೆಲ್ಲ ತೊಂದ್ರೆ, ಶಾಂತಿ ಪಾರ್ಟಿ ಮಾಡೋರಿಗೆಲ್ಲ ತೊಂದ್ರೆ, ಹಂಗಾದ್ರ ಮತ್ತೆ ಏನ್ ಮಾಡಕ್ ಆಗತ್ತೆ? ಅಂದ್ರೆ ಸರ್ಕಾರ ಏನ್ ಹೇಳಕ್ ಬಯಸ್ತೀರಿ? ಏನ್ ಸರ್ಕಾರ ಅಂದ್ರೆ ಪೇಮೆಂಟ್ ಜಾಸ್ತಿ ಮಾಡ್ಬೇಕು. ಈಡೇರಿಸಬೇಕು इष्टे मत तो आप देख सकते हैं कि लोगों के अंदर इतनी सारी प्रॉब्लम्स हमें, इतनी सारी समस्या हमें देखने को मिल रही है। तो आइए और भी हम इनसे, लोगों से और यहाँ के यात्रियों से जानने की कोशिश करते हैं। ಟವರ್ ಕಂಡುಗಳ ಪಾಪ ಅವ್ರು ದುಡಿತಾವ, ಮತ್ತೆ ದುಡಿದು ಮತ್ತೆ ಕಷ್ಟಪಟ್ಟವ್ರಿಗೆ ಇದು ಇಲ್ಲ ಅಂದಾಗ ಮತ್ತೆ ಹೆಂಗ್ ಮಾಡಕ್ ಹೇಳ್ರಲ್ಲ. ಗೌರ್ಮೆಂಟ್ ಮಾನ್ಯತೆ ಕೊಟ್ಟಿಗೆ ಏನಾರು ಮಾಡ್ಬೇಕು. ಬೇಡಿಕೆಗಳನ್ನು ಈಡೇರಿಸ್ಬೇಕ್ರಿ, ಈಡೇರಿಸಿದ್ರೆ ಅನುಕೂಲ ಆಗತ್ರಿ. ಈಡೇರಿಸಿದ್ರೆ ಪಾಪ ಅವ್ರು ದುಡಿದು ಮತ್ತೆ 38 ತಿಂಗಳು ಇಡ್ಲಿ ಪಗಾರ ಇಲ್ಲ ಅಂದ್ರೆ ಹೆಂಗ್ ಮಾಡ್ದ ಹೇಳ್ರಿ? ಕೊಡ್ಬೇಕು ಅದಿಲ್ಲ ಅವ್ರಿಗೆ. ತಮ್ಮ ಹೆಸರು ಮಲ್ಲಾಪುರಿ. ನಾವು ಕೆಸಾಪುರಿಂದ. ದಿವಸ ರೀ. ಮತ್ತೆ ಈಗೇನ್ ಮಾಡ್ದೆ ಅಂದ್ರೆ, ಮತ್ತೆ ಎಲ್ಲಾರ ಈಗ ಅದರ ಪ್ರೈವೇಟ್ ಬಸ್ ಹಚ್ಚಾರ 40-50 ರೂಪಾಯಿ ಅಂತ ನೋಡ್ರಿ, ಹೋಗ್ಬೇಕತ್ತ. ಈಗ 30 ಇತ್ರಿ, ಈಗ 60 ರೂಪಾಯಿ ಕೊಡ ಅಂತಾರ. 60 ರೂಪಾಯಿ ಕೊಡ ಅಂತಾರ. ಹೋಗ್ಲೇಬೇಕು, ಮತ್ತೆ ಇಲ್ಲೇ ವಸತಿ ಮಾಡ್ತಾರೆ. ಮತ್ತೆ ನಮ್ಮ ಅಭಿಪ್ರಾಯ ಏನೋ, ಈ ಸದ್ಯ ಜನರಿಗೆ ಬಾಳ ತೊಂದರೆ ಆಗೈತಿ. ಈಗ ಎಲ್ಲಿ ಹೋಗಕ ಬರಕ ದವಾಖಾನಿ ಯಾವುದೇ ಸಮಸ್ಯೆ, ಸತ್ತು ಕೆಟ್ಟು ಬಂದ್ರೆ ದೊಡ್ಡ ಸಮಸ್ಯೆ ಆಗೈತಿ. ಅದಕ್ಕಾಗಿ ಸರ್ಕಾರಕ್ಕೆ ದಯವಿಟ್ಟು ಬಸ್ ಬಂದ್ ಮಾಡ್ಬೇಡ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಮತ್ತೆ ಕೆಲವೊಂದು ಬೇಡಿಕೆಗಳು ಅದಾವ ಸರ್, ಮತ್ತೆ ಬೇಡಿಕೆಗಳನ್ನು ಅವರು ಸರ್ಕಾರ ಈಡೇರಿಸ್ತಾ ಇರ್ತಿಲ್ಲ, ಅದು ಏನ್ ಕಾರಣ ಆಗಬಹುದು? ಹೌದು, ಸರ್ಕಾರ ಅವ್ರು ಹೇಳಿದಂಗ ಅವ್ರು ಬಗೆಹರಿಸುವಂತ ಹೊಂಟ್ರ ನಮ್ಮ ರಾಜ್ಯ ಸರ್ಕಾರ ಹಾಳಾಗಿ ಹೋಗುತ್ತೆ, ದಿವಾಳಿ ಆಗತ್ತ ನೋಡ್ರಿ. ಮೊದಲು ಏನಂತ ಆ ಪ್ರಕಾರ ಹೋಗ್ಬೇಕು ಅವ್ರು. ಹ್ಞೂನ್ರಿ. ಅಂದ್ರೆ ಸರ್ಕಾರದ ಕರೆಕ್ಟ್ ಐತಿ ಸದ್ಯಕ್ಕೆ. ಸರ್ಕಾರದಿಂದ ಎಲ್ಲಾ ತರನು ಎಫೆಕ್ಟ್ ಐತಿ ಇಲ್ಲಿ. ಈಗ ನಮ್ಗೆ ಸರ್ಕಾರ ಒಳ್ಳೆ ಸರ್ಕಾರ ಅಲ್ಲಿದು ರಾಜ್ಯ ಸರ್ಕಾರ. ನಾವ್ ಹೇಳುದು ಇಷ್ಟೇ ರೀ, ದಯವಿಟ್ಟು ಅದರಂತೆ ನೀವು ಏನ್ ಕ್ರಮ ತಗೋರಿ ಅದ್ರ ಮೇಲೆ. ತಮ್ಮ ಹೆಸರು? ನಾಗಪ್ಪ ಜಮಣ್ಣ ವಡ್ಡರ್ ಸಾಕಿನ ಮದ್ರಿ. ಯಾವ ಸರ್? ಮದ್ರಿ ರೀ. ದಿವಸ ಅಪ್ ಅಂಡ್ ಡೌನ್ ಮಾಡ್ತಿರ್ತೀನಿ. ಹೌದು ಸರ್. ಬಸ್ ನಿಂತ ಬರೋದು, ಬಸ್ ನಿಂತ ಹೌದು ಸರ್. ಮತ್ತೆ ಇವತ್ತು ಬಸ್ಗಳು ಬಂದ ಇವತ್ತು ಒಂದು ಸೈಕಲ್ ಮೋಟರ್ ಮೇಲೆ ಬಂದಿವಿ ಸರ್. ಮತ್ತೆ ಯಾರು ಅಪ್ಪ ನೋಡ್ಬೇಕು ಸರ್, ಮತ್ತೆ ಅವ್ರಿಗೆ ಹೋಗೋದು ಬರೋದು ಮಾಡ್ಬೇಕು ಸರ್. ಮತ್ತೆ ನಮ್ ಕೆಲಸ ಅದವ್ರಿ ಒಂದಿಟ್ಟು ಇಲ್ಲಿ ಬರೋದು ಮಾಡ್ಬೇಕು ಸರ್ ನಾವು. ಹ್ಞೂ ಸರ್.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.